ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ಹೇಮಾವತಿ ನದಿ ಈಗ ತುಂಬಿ ಹರಿತಾ ಇರೋದು. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾರೆ. ಹೇಮಾವತಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಈಗ ಎದುರಾಗಿದೆ. ಹೇಮಾವತಿ ನದಿ ಪಾತ್ರದ 100 ಎಕರೆ ಭತ್ತ ಗದ್ದೆ ಜಲಾವೃತವಾಗಿದೆ. ನಾಟಿಗೆ ಸಿದ್ಧಗೊಂಡಿದ್ದ ಭತ್ತದ ಗದ್ದೆಗಳನ್ನು ಈಗ ಹೇಮಾವತಿ ನದಿ ಆವರಿಸಿಕೊಂಡ್ಬಿಟ್ಟಿದೆ. 2 ದಿನಗಳ ಬಿಡುವಿನ ಬಳಿಕ ಮತ್ತೆ ಮಳೆಯ ಅಬ್ಬರ ಹೆಚ್ಚಾಗಿದೆ. ಎಡೆಬಿಡದೆ ಸುರಿತಾ ಇರುವಂಥ ಮಳೆಯಿಂದಾಗಿ ಈಗ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಹೇಮಾವತಿ ನದಿಯಲ್ಲಿ ಹರಿದು ಹೋಗ್ತಾ ಇರೋದು 40,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಅಂತ ಈಗ ಹೇಳ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಬಿಡುವು ನೀಡಿದಂಥ ವರುಣ ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿಲ್ಲ. ಅದರಲ್ಲೂ ಮಲೆನಾಡು ಭಾಗದಂಥ ಸಕಲೇಶಪುರದಲ್ಲಿ ಎಡೆಬಿಡದೆ ನಿರಂತರವಾಗಿ ಮಳೆ ಆಗ್ತಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ. ಮತ್ತೊಂದೆಡೆ ಅನಾಹುತಗಳು ಸಂಭವಿಸಲಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರದ ಆರಂಭದಲ್ಲಿ ಹರಿತಕ್ಕಂಥ ಹೇಮಾವತಿ ಜಲಾಶಯ. ಹೇಮಾವತಿ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಹೇಮಾವತಿ ಜಲಾಶಯ ತಪ್ಪಲಲ್ಲಿರತಕ್ಕಂತಹ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇತ್ತೀಚೆಗಷ್ಟೇ ಮಳೆಯಾದ ಹಿನ್ನೆಲೆಯಲ್ಲಿ ರೈತರು 100 ಎಕರೆ ಪ್ರದೇಶದಲ್ಲಿ ಭತ್ತದ ಸಸಿಗಳನ್ನು ನಾಟಿ ಮಾಡಿದರು. ಆದರೆ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಗದ್ದೆಗಳು ಜಲಾವೃತಗೊಂಡಿವೆ. ಆಜಾದ್ ನಗರ ಏನಿದೆ ಅದು ಕಳೆದ 3-4 ವರ್ಷಗಳಿಂದ ಮುಳುಗಡೆ ಆಗಿತ್ತು. ಅಲ್ಲದೆ ಅಲ್ಲಿನ ನಿವಾಸಿಗಳು, ಅಲ್ಲಿನ ವರ್ತಕರು ಸಾಕಷ್ಟು ನಷ್ಟವನ್ನು ಅನುಭವಿಸಿದರು. ಇದೀಗ ಮಳೆ ವ್ಯಾಪಕವಾಗಿ ಸುರಿತಾ ಇರೋದ್ರಿಂದ ಹೇಮಾವತಿ ನದಿಗೆ ಒಳಹರಿವಿನಲ್ಲಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಆಜಾದ್ ನಗರವೂ ಸಹ ಮುಳುಗಡೆ ಆಗುವಂಥ ಒಂದು ಆತಂಕ ಅಲ್ಲಿನ ನಿವಾಸಿಗಳಿಗೆ ಎದುರಾಗಿದೆ. ಈಗಾಗಲೇ ನಗರ ಪುರಸಭೆ ಇರ್ಬೋದು, ತಾಲೂಕಾಡಳಿತ ಇರ್ಬೋದು ಮುಂಜಾಗ್ರತವಾಗಿ ಸೂಚನೆಯನ್ನು ಸಹ ಕೊಟ್ಟಿದೆ. ಆದರೆ ಭಾರಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆ ಆಗ್ತಲೇ ಇದೆ. ನದಿ ಪಾತ್ರದಲ್ಲಿನ ಏನು ಜನರಿರ್ಬೋದು ಅವರ ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡ್ಕೋಬೇಕು. ಅಲ್ಲದೆ ಜಾನುವಾರುಗಳನ್ನು ಸೂಕ್ತ ಸ್ಥಳಗಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಹೊರಡಿಸಿದರೆ. ಸಕಲೇಶಪುರ ಭಾಗದ ಜೊತೆ ಏನು ಚಿಕ್ಕಮಗಳೂರು ಭಾಗದಲ್ಲೂ ಸಹ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆ ಆಗ್ತಿದೆ. ಈಗ ಸಂಪೂರ್ಣವಾಗಿ ಸಕಲೇಶಪುರ ಏನಿದೆ ಈ ನಗರ ಒಂದು ರೀತಿ ನೀರಿನಲ್ಲಿ ಮುಳುಗಿದ ಹಾಗೆ ಗೋಚರವಾಗ್ತಿರ್ತಕ್ಕಂಥದ್ದು. ಮತ್ತಷ್ಟು ಅನಾಹುತಗಳು ಸಂಭವಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿನ ತಾಲೂಕಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲರಿಗೂ ಸಹ ಎಚ್ಚರಿಕೆಯನ್ನು ನೀಡಿದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ಜಲಾಶಯ ಈ ಬಾರಿ ಜುಲೈ ತಿಂಗಳಿನಲ್ಲಿ ಭರ್ತಿಯಾಗಿದ್ದಾರೆ. ಮತ್ತೊಂದೆಡೆ ರೈತರು ತೀವ್ರವಾದಂಥ ಒಂದು ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಸಕಲೇಶಪುರ. ಹಾಸನ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಅದರಲ್ಲೂ ಕೂಡ ಸಕಲೇಶಪುರದಲ್ಲಂತೂ ಗುಡ್ಡ ಕುಸಿತದ ವರದಿಗಳಾಗ್ತಾ ಇದೆ. ಹಾಸನ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದ ಪರಿಣಾಮ ಈಗ ಸಕಲೇಶಪುರ ರಾಷ್ಟ್ರೀಯ ಹೆದ್ದಾರಿ 75ರ ಹಲವೆಡೆ ಭೂಕುಸಿತ ಆಗಿದೆ. ಚತುಷ್ಪಥ ರಸ್ತೆಯ 2 ಬದಿಗಳಲ್ಲಿ ಕೂಡ ಮಣ್ಣು ಕುಸಿತ ಇದೆ. ಭಾರೀ ಮಳೆಗೆ ಧರೆಗುರುಳಿದೆ ಬೃಹತ್ ಗಾತ್ರದ ಮರ. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲೂ ಕೂಡ ಆಗಿರುವಂಥದ್ದು ಘಟನೆ. ಫುಟ್ಬಾಲ್ ಕೋರ್ಟ್ ಬಳಿ ಬೃಹತ್ ಗಾತ್ರದ ಮರ ಧರೆಗುರುಳಿದೆ. ಕ್ರೀಡಾಪಟುಗಳು ಇಲ್ಲದ ಕಾರಣ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ, ಅದೃಷ್ಟ. ಇದು ಹಾಸನದಲ್ಲಿ ಕ್ರೀಡಾಪಟುಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಬಿದ್ದಿರೋದ್ರಿಂದ ಯಾರಿಗೂ ಏನೂ ಆಗಿಲ್ಲ. ಕಾರಣ ಅಲ್ಲಿ ಫುಟ್ಬಾಲ್ ಕೋರ್ಟ್ನಲ್ಲಿ ಸಾಮಾನ್ಯವಾಗಿ ಆಟ ಆಡ್ತಾ ಇರ್ತಾರೆ ಯಾವಾಗಿದ್ರೂ ಕೂಡ. ಅದು ತುಂಬ ದೊಡ್ಡದಾಗಿದೆ. ನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಗಿರುವಂತಹ ಅವಘಡ ಇದು. ಇನ್ನೊಂದು ಕಡೆಗೆ ಸಕಲೇಶಪುರದಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿ 75ರ ಕಡೆಗೆ ಹಲವು ಕಡೆಗಳಲ್ಲಿ ಭೂಕುಸಿತ ಆಗಿರುವಂತಹ ವರದಿಗಳು ಕೂಡ ದೃಶ್ಯಾವಳಿಗಳ ಸಮೇತವಾಗಿ ನಿಮ್ಗೆ ತೋರಿಸ್ತಾ ಇದ್ವಿ. ಚತುಷ್ಪಥ ರಸ್ತೆಯ 2 ಬದಿಯಲ್ಲೂ ಕೂಡ ಮಣ್ಣು ಕುಸಿತ ಇದೆ. ಗೊತ್ತಿಲ್ಲ, ಈಗ ಅದನ್ನೊಂಚೂರು ಸ್ಲೋಪ್ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಫ್ಲ್ಯಾಟ್ ಮಾಡಿಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಅಲ್ಲಲ್ಲಿ ಕುಸಿಯುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ.